ರಂಗಭೂಮಿ ಆಗಿರ್ಬೋದು, ಕಿರುತೆರೆ ಆಗಿರ್ಬೋದು, ಹಿರಿತೆರೆ ಆಗಿರ್ಬೋದು, ಯಾವುದೇ ಕ್ಷೇತ್ರದಲ್ಲಾಗಿರ್ಬೋದು ತಮ್ಮ ಅತ್ಯದ್ಭುತ ಅಭಿನಯ ಹಾಗೂ ಅಮೋಘವಾದಂತಹ ಒಂದು ಆ ಚಾರ್ಮನ್ನ ಮೂಡಿಸೋದ್ರ ಮೂಲಕ ಕನ್ನಡ ಕಿರುತೆರೆ ಹಾಗೂ ಹಿರಿತೆರೆ ವೀಕ್ಷಕರ ಮನಸ್ಸನ್ನ ಗೆದ್ದಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಾಲತಿ ಸುಧೀರಮ್ಮ ಅವರು ವಸುದೈವ ಕುಟುಂಬಕ್ಕೆ ಹಿರಿ ಜೀವವಾಗಿ ಎಂಟ್ರಿ ಕೊಟ್ಟಿದ್ದಾರೆ. ನಾನು ಒಂದಷ್ಟು ವಿಚಾರಗಳನ್ನ ಮಾತನಾಡಿಸ್ತಾ ಹೋಗ್ತೀನಿ. ಅಮ್ಮ, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಿ? ನಮಸ್ತೆ ನಮಸ್ತೆ. ನಾನು ಚೆನ್ನಾಗಿದ್ದೀನಪ್ಪ. ಆ ವಸುದೈವ ಕುಟುಂಬದಲ್ಲಿ ಅಜ್ಜಿ ಪಾತ್ರವನ್ನ ಮಾಡ್ತಾ ಇದ್ರ ಸ್ಟಾರ್ ಸುವರ್ಣದಲ್ಲಿ ಪ್ರಸಾರವಾಗ್ತಿರುವಂತಹ ವಸುದೈವ ಕುಟುಂಬ ಹೇಗೆ ಅನ್ನಿಸ್ತಿದೆ? ಏನಿಲ್ಲ, ಈ ಅಜ್ಜಿ ಪಾತ್ರದಲ್ಲೂ ಒಂದು ಜೀವ ಇದೆ. ಎಲ್ಲರಿಗೂ ಒಂದು ಪಾಠ ಹೇಳ್ಕೊಡುವಂಥ ಒಂದು ಗಂಭೀರವಾದ ಮಾತುಗಳಿರುತ್ತೆ ಅಂತ ನನಗೆ ಭಾರಿ ಖುಷಿಯಾಗಿದೆ. ಹೆಂಗ್ ಅನಿಸ್ತಿದ್ಯಮ್ಮ ಹೊಸ ಒಂದು ಕ್ಯಾರೆಕ್ಟರ್ ಅಂತಂದ್ರೆ ಈಗಾಗಲೇ ಸಾಕಷ್ಟು ಕ್ಯಾರೆಕ್ಟರ್ಗಳನ್ನ ಮಾಡಿರ್ತೀರಾ. ಒಂದೊಂದು ಪಾತ್ರಕ್ಕೂ ಒಂದೊಂದು ವಿಭಿನ್ನತೆ ಇರುತ್ತೆ, ವಿಶೇಷತೆ ಇರುತ್ತೆ. ಈ ಒಂದು ಪಾತ್ರವನ್ನ ನೀವು ಏನಕ್ಕೆ ಒಪ್ಕೊಂಡಿದ್ದು ಅಂತ? ಈ ಪಾತ್ರನ ಒಪ್ಕೊಂಡಿದ್ದಂತಲ್ಲ, ಈ ಪಾತ್ರಕ್ಕೆ ಜೀವ ಇದೆ ಅಂತ ಹೇಳಿ ಅದಕ್ಕೆ ನಾನು ಇನ್ನಷ್ಟು ಜೀವ ತುಂಬೋದಲ್ಲ. ಒಂದು ಅಜ್ಜಿ ಕ್ಯಾರೆಕ್ಟರ್ ಅಂದರೆ ನೆಗೆಟಿವ್ ಅಲ್ಲ, ಅಜ್ಜಿ ಕ್ಯಾರೆಕ್ಟರ್ ಇದ್ರೆ ಪಾಸಿಟಿವ್ ಅಂತ ತೋರಿಸ್ಕೊಳ್ಳೋದಕ್ಕೆ ಈ ಪಾತ್ರ ಒಪ್ಕೊಂಡಿದ್ದೀನಿ. ಸಾಕಷ್ಟು ಜನರು ಇತ್ತೀಚಿನ ದಿನಗಳಲ್ಲಿ ಯುವ ಜನತೆಗೆ ಅಜ್ಜಿ ಅಂತಂದ್ರೆ ಇವಾಗ ಅತ್ತೆ ಸೊಸೆ ಜಗಳದಲ್ಲಿ ಮೊಮ್ಮಕ್ಕಳು ಮತ್ತೆ ಅಜ್ಜಿ ನಡುವೆ ಒಂದು ಸಂಬಂಧ ಕಡಿವಾಣ ಆಗ್ತಾ ಇದೆ. ನೀವು ನೋಡಿರೋ ಹಾಗೆ ಒಂದಷ್ಟು ಕುಟುಂಬಗಳು ನಿಮ್ಮ ಗಮನಕ್ಕೂ ಬಂದಿರುತ್ತೆ. ಸೊ ಆ ಒಂದು ಪ್ರೀತಿಯನ್ನ ಹೆಂಗೆ ಮರುಕಳಿಸ್ತೀರಾ ಅಂತ? ಯಾವತ್ತೂ ಅಜ್ಜಿ ಮತ್ತು ಮೊಮ್ಮಕ್ಕಳು ಬಾಂಡಿಂಗ್ ಇದೆಯಲ್ಲ, ಅದು ಕಮ್ಯುನಿಕೇಷನ್ ಗ್ಯಾಪ್ ಆಗಿ ತಾಯಿ ಮಾತು ಕೇಳದೇ ಇದ್ರು ನಮ್ಮ ಅಜ್ಜಿ ಹೇಳ್ತಾ ಇದ್ರೆ ಕೇಳಬೇಕು ಅನ್ನೋ ಕ್ಯೂರಿಯಾಸಿಟಿ ಮೊಮ್ಮಕ್ಕಳಲ್ಲಿರುತ್ತೆ. ಈ ಬಾಂಡಿಂಗ್ನ ಬೆಳೆಸಿ ಉಳಿಸೋದಕ್ಕೆ ಈ ಅಜ್ಜಿ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ತಂದೆ ಇಲ್ಲದಂತಹ ಒಂದು ಕುಟುಂಬದಲ್ಲಿ ನಿಮ್ಮ ಸೊಸೆ ಒಂದು 4 ಜನ ಹೆಣ್ಮಕ್ಳನ್ನ ಸಾಕುವಂಥದ್ದು. ಸೊ ನಿಮ್ ಕಡೆಯಿಂದ ಎಷ್ಟು ಸಪೋರ್ಟ್ ಇರುತ್ತೆ ಅವರಿಗೆ ಅಂತ? ಅವರಿಗೆ ನಾನು ಫುಲ್ ಸಪೋರ್ಟ್ ಇರ್ತೈತೆ. ಯಾಕೆಂದರೆ ಹೆಣ್ಣು ಮಕ್ಕಳು, ಆಮೇಲೆ ಸೊಸೆ ಹೆಣ್ಮಗಳು, ನಾನು ಹೆಣ್ಮಗಳು. ಸೊ ಎಲ್ಲ ಈ 5 ಜನ 6 ಜನ ಹೆಣ್ಮಕ್ಳೇ ಆಗಿರೋದ್ರಿಂದ ನನ್ನಿಂದ ಸೊಸೆಯಿಂದ ಮೊಮ್ಮಕ್ಕಳು ಹೇಗೆ ಜೀವನ ನಡೆಸ್ತಾ ಇದ್ದೀವಿ, ಹೇಗೆ ಅದನ್ನು ಬದುಕಿ ಬಾಳಿ ತೋರಿಸ್ಬೇಕು ಅನ್ನೋ ಒಂದು ಚಾಲೆಂಜಿಂಗ್ ಮಾಡಿಕೊಂಡು ನಾವು ಬದುಕ್ತೀವಿ. ಶೂಟಿಂಗ್ ಸೆಟ್ ಅಲ್ಲೆಲ್ಲ ಹೆಂಗಿರ್ತಿದ್ರಮ್ಮ? ಯಾಕಂತಂದ್ರೆ ಒಂದಷ್ಟು ಹೊಸ ತಂಡಕ್ಕೂ ಈಗ ಒಬ್ಬೊಬ್ರು ಕೂಡ ಆಡ್ ಆನ್ ಆಗ್ತಾ ಇರ್ತಾರೆ, ಹೊಸಬ್ರು ಬರ್ತಾ ಇರ್ತಾರೆ. ನಿಮ್ಗೆ ಹೆಂಗ್ ಅನ್ಸುತ್ತೆ ಅಂತ? ಏನಿಲ್ಲಪ್ಪ, 40 ವರ್ಷ ನಾವು ರಂಗಭೂಮಿಯಲ್ಲಿ ಸೇವೆ ಮಾಡಿ ಆ ರಂಗಭೂಮಿ ಇನ್ನೂ ಕೆಳಮಟ್ಟದಲ್ಲೇ ಇರ್ತಿತ್ತು. ಅಂಥದ್ರಲ್ಲೇ ನಾವು ಬದುಕಿ ಬಂದಿರುವಾಗ ಇಲ್ಲಿ ಬರ್ತಿದ್ದಂಗೆ ಕಾಫಿ ಕೊಡ್ತಾರೆ, ಬರ್ತಿದ್ದಂಗೆ ತಿಂಡಿ ಕೊಡ್ತಾರೆ. ಅಮ್ಮ ನೀವು ಇದು ಏನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಅಂತ ಗ್ಯಾಪ್ ಕೊಡ್ತಾರೆ. ಸೊ ಹಾಗಾಗಿ ಖುಷಿ ಆಗುತ್ತೆ ನನಗೆ. ಈಗ ನಿಮ್ಗೆ ಸೀರಿಯಲ್ ನಲ್ಲಿ 4 ಜನ ಮೊಮ್ಮಕ್ಳಿದ್ದಾರೆ. ಆ ಮೊಮ್ಮಕ್ಕಳಲ್ಲಿ ಪ್ರೀತಿಯಾದಂತಹ ಮೊಮ್ಮಕ್ಳು ಯಾರು ಅಂತ? ನನಗೆ ಭಾವನಾ ಅಂದರೆ ತುಂಬ ಇಷ್ಟ. ಪಾಪ ಅವಳಿಗೆ ಇವತ್ತು ಕಣ್ಣು ನೋವಾಗಿದೆ ಅಂತೇಳಿ ಆಸ್ಪತ್ರೆಗೆ ಹೋಗೋಳು ಬಂದಿಲ್ಲ. ಅವಳ ಅಬ್ಸೆನ್ಸ್ ನಂಗೆ ತುಂಬ ನೋವಾಗ್ತಾ ಇದೆ. ಹೆಂಗ್ ಅನ್ನಿಸ್ತಿದೆ? ಲೈಕ್ ಏನಂತಂದ್ರೆ ಕಿರುತೆರೆ ಆಯ್ತು, ಹಿರಿತೆರೆ ಆಯ್ತು, ರಂಗಭೂಮಿ ಕ್ಷೇತ್ರ ಆಯ್ತು, ಪ್ರತಿಯೊಂದು ಕ್ಷೇತ್ರದಲ್ಲೂ ಒಂದೊಂದು ರೀತಿಯಂತಹ ವಿಭಿನ್ನತೆ ಪಾತ್ರಗಳನ್ನ ಮಾಡಿದಾಗ ಹೊಸ ಪಾತ್ರಗಳನ್ನ ಮಾಡ್ಬೇಕು ಅಂತಂದ್ರೆ ಅಷ್ಟೇ ಉತ್ಸುಕರಾಗಿರ್ತೀರಾ. ಸೊ ಹೆಂಗೆ ಅನುಭವ ನೀಡ್ತಾ ಇದೆ ಏನಿಲ್ಲಪ್ಪ, ಎಲ್ಲ ಪಾತ್ರಗಳನ್ನು ಮಾಡಿಬಿಟ್ಟಿದ್ದೀವಿ. ಒಂದು 43-44 ಇಯರ್ಸಿಂದ ಮಾಡಿ 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 ಒಂಥರ ನಮಗೆ ತೃಪ್ತಿ ಆ ಪಾತ್ರಗಳಲ್ಲಿ. ಈ ಪಾತ್ರ ಮಾಡಿರಲಿಲ್ಲ, ಸೊ ಇದು ಒಂದು ಮಾಡಿ ಮುಗಿಸೋಣ, ಇದಕ್ಕೊಂದು ಹೊಸ ಜೀವ ತುಂಬೋಣ ಅನ್ನೋ ಆ ಇಂಟೆನ್ಷನಲ್ಲಿ ಇದರಲ್ಲಿ ನಾನು ಈ ಪಾತ್ರ ಮಾಡ್ತಾ ಇದ್ದೀನಿ. ಸೊ ಖುಷಿ ಇದೆ ಈ ಪಾತ್ರ ಮಾಡೋದ್ರಲ್ಲಿ. ಅದರೊಟ್ಟಿಗೆ ಈಗ ತರುಣ್ ಸರ್ ಅವರ ಸಿನಿಮಾ ಎಲ್ಲೆಲ್ಲೂ ಕೂಡ ಹೇಳು ಮಲೆ. ಯಾಕೆಂತಂದ್ರೆ ಎಲ್ಲೆಲ್ಲೂ ಕೂಡ ತರುಣ್ ಸುಧೀರ್ ಸರ್ ಅವರ ಒಂದು ಡೈರೆಕ್ಷನ್ಗೆ ಎಲ್ಲರೂ ಫಿದಾ ಆಗಿದ್ದಾರೆ. ಕತೆ ಬಗ್ಗೆ ಆಗಿರ್ಬೋದು, ಅವ್ರ ಕೆಲಸದ ಬಗ್ಗೆ ಆಗಿರ್ಬೋದು ಮಾತನಾಡ್ತಾ ಇದ್ದಾರೆ. ಸೊ ನೀವು ಸಿನಿಮಾ ನೋಡಿದ್ರ ಹೆಂಗ್ ಅನ್ನಿಸ್ತು? ನೋಡಿದೆ, ತುಂಬ ಚೆನ್ನಾಗಿ ಅವರು ಪುನೀತ್ ಅವರು ಡೈರೆಕ್ಷನ್ ಮಾಡಿದ್ದಾರೆ. ಆಯಿತಾ, ತರುಣ್ಗೆ ಹೊಸಬ್ರನ್ನ ತರುವಂಥ ಒಂದು ಹುಮ್ಮಸ, ಒಂದು ಪ್ರೀತಿ, ಅವ್ರ ಬಗ್ಗೆ ಕಾಳಜಿ ಇದೆಯಲ್ಲ, ಅದು ನನಗೆ ಭಾರಿ ಇಷ್ಟ ಆಗುತ್ತೆ. ಯಾಕೆಂದರೆ ನಾವು ಅಷ್ಟೇ, ನಮ್ಮ ಮನೆಗೆ ಯಾರಾದರೂ ಬರಲಿ ಫಸ್ಟ್ ಬಡವರು ಯಾರಿದ್ದಾರೆ ಅವ್ರಿಗೇನು ಇಲ್ಲದೆ ಇರೋರಿಗೆ ಊಟ ಹಾಕಿ ಕಳಿಸುವಂಥ ನೇಚರ್ ಇರೋದ್ರಿಂದ ನನ್ನ ಮಗನಿಗೂ ಯಾರು ನಿರ್ದೇಶನ ಮಾಡಬೇಕು, ಯಾರು ಹೊಸಬ್ರನ್ನ ಆರ್ಟಿಸ್ಟ್ಗಳನ್ನು ತರಬೇಕು ಅಂತ ಅದು ಕೂಡ ಇದೆ. ಈವನ್ ಪುಟ್ಟಣ್ಣವರು ಹೊಸಬ್ರನ್ನ ತಂದು ನಿಲ್ಲಿಸ್ತಾ ಇದ್ರು. ಹೊಸ ನಿರ್ದೇಶಕರು ಅವರೇ ಇದ್ರೂ ಹೊಸ ಆರ್ಟಿಸ್ಟ್ಗಳಾಗಲಿ, ಹೊಸ ಮ್ಯೂಸಿಕ್ನವರಾಗಲಿ ಒಂದು ಸಣ್ಣ ಪಾತ್ರನೂ ಅವ್ರು ಹೈಲೈಟ್ ಮಾಡಿಸ್ತಿದ್ರು. ಆ ಪುಟ್ಟಣ್ಣವರ ನೆರಳಿನಲ್ಲಿ ಇವನು ಹೊರಟಿದ್ದಾನೆ ಅಂತ ಒಂದು ಸಂತೋಷ ಮತ್ತು ನಮ್ಮ ಆಶೀರ್ವಾದ ಅವ್ನಿಗೆ ಯಾವಾಗಲೂ ಇರುತ್ತೆ. ಮತ್ತೆ ತರುಣ್ ಸುಧೀರ್ ಅವರ ಒಂದು ಡೈರೆಕ್ಷನ್ ಅಡಿಯಲ್ಲಿ ನೀವು ಯಾವಾಗ ಕೆಲಸ ಮಾಡ್ತೀರಾ ಅಂತ? ಅವ್ನು ಕೊಟ್ರೆ ನಾವು ಮಾಡ್ತೀವಿ, ಅವ್ನು ಕೊಡ್ಬೇಕಲ್ಲ. ಕೇಳಲ್ವಾ ನೀವು? ಇಲ್ಲ ಕೇಳಲ್ಲ, ಅವನು ಹೇಳಲ್ಲ.
ಬೇಕಾದ್ರೆ ಅಮ್ಮ ಈ ಪಾತ್ರ ಇದೆ ನೀನು ಮಾಡ್ತೀಯಾ ಅಂತ ಕೇಳ್ತಾನೆ. ನೋಡಪ್ಪ ನಿನ್ನಿಷ್ಟ ಅಂದ್ರೆ ಇಲ್ಲ ಅವ್ರಿಗೆ ಹೇಳ್ತಾನೆ, ಯಾರು ನಿರ್ದೇಶನ ಮಾಡ್ತಾ ಇರ್ತಾರೆ ಅವರಿಗೆ, ಅಸಿಸ್ಟೆಂಟ್ಗೆ ಹೇಳ್ತಾನೆ, ನಾವು ಅಮ್ಮನ ಕರೆದು ಈ ಪಾತ್ರ ಮಾಡಿಸಿ ಅವ್ರಿಗೆ ಪೇಮೆಂಟ್ ಕೊಟ್ಟು ಕಳಿಸ್ಬಿಡಿ ಅಂತಾನೆ. ಅವರು ಪೇಮೆಂಟ್ ಕೊಟ್ಟು ಕಳಿಸ್ತಾರೆ ನನಗೆ. ಏಳುಮಲೆ ಸಿನಿಮಾದಲ್ಲಿ ನಿಮ್ಗೆ ಇಷ್ಟ ಆಗಿದ್ದೇನು ಅಂತ? ಏಳುಮಲೆ ಪಿಕ್ಚರಲ್ಲಿ ಹೊಸದಾಗಿ ಲವ್ ಮಾಡ್ತಾ ಇರ್ತಾರಲ್ಲ, ಅವ್ರ ಆ ದುಗುಡ, ಆ ಮುಂದೆ ಏನಾಗುತ್ತೆ ಅಂತ ಗೊತ್ತಿರಲ್ಲ ಅವ್ರಿಗೆ. ಒಟ್ಟು ಅವಳನ್ನು ಲವ್ ಮಾಡಬೇಕು, ಅವಳು ನನ್ನವಳಾಗಿ ಉಳಿಸ್ಕೋಬೇಕು, ಅವಳು ನನಗೇ ಸಿಗಬೇಕು ಅನ್ನೋ ಈ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಈಗಿನ ಯುವಕರಿಗೆ, ಕಾಲೇಜ್ ಹುಡುಗಿಯರಿಗೆ ತುಂಬ ಇಷ್ಟ ಆಗುತ್ತೆ. ಈಗ ನೀವು ಒಂದು ಡೈಲಾಗ್ ಹೇಳ್ತಿದ್ರೆ ತುಂಬಾ ವೈರಲ್ ಆಗ್ತಿತ್ತು, ರಂಗಭೂಮಿ ಒಂದು ಡೈಲಾಗು, ಅದೊಂದು ನಮ್ಮ ವೀಕ್ಷಕರಿಗೋಸ್ಕರ. ಮತ್ತೆ ಹೇಳಿದ್ದಿನೇ ಹೇಳೋದಾ? ಬೇರೆ ಯಾವ್ದಾದ್ರು ಹೇಳಿ. ಬೇರೆ ಯಾವುದಂದ್ರೆ ಏನು ಮಾಡೋದಪ್ಪ. ಆ, ಇಲ್ಲಿಯೇ ಇದ್ದೇನೆ ಇನ್ಸ್ಪೆಕ್ಟರ್, ಎಂದು ಜತ್ತಿಯ ಜೈಲಿನಲ್ಲಿ ನನಗೆ ಚಿತ್ರಹಿಂಸೆ ಕೊಟ್ಟಿದೆಯೋ ಅಂದೇ ಮೃತ್ಯುವಿನ ಭೀಕರ ಕತ್ತಿ ನನ್ನ ಮಸ್ತಕದ ಮೇಲೆ ನೇತಾಡ್ತಾ ಇದೆ. ಹೊತ್ತು ನೋಡಿ ಕತ್ತರಿಸಲು ಸಮಯ ಸಾಧಿಸುತ್ತಿದೆ. ಇದನ್ನು ಅಳಿದ ನಾನು ಅಳಿದುಳಿದ ನನ್ನ ಗಳಿಗಳನ್ನು ಹಾಳು ಮಾಡದೆ ದುಷ್ಟ ಶ್ರೀಮಂತರನ್ನು ಸುಲಿದು ಬಡಬಗ್ಗರಿಗೆ ಹಂಚಬೇಕು ಅಂತ ನನ್ನ ನಿರ್ಣಯ. ರೀಲ್ ಲೈಫ್ ನಲ್ಲಂತೂ ಸಖತ್ತಾಗಿ ಹೊಡೆದಿದ್ದೀರಾ. ಯಾಕಂತಂದ್ರೆ ನಿಮ್ಮ ಡೈಲಾಗುಗಳು ಎಷ್ಟು ಟ್ರೋಲ್ಸ್ ಆಯ್ತು, ಎಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತು ಅಂದ್ರೆ ಅಷ್ಟೇ ಚೆನ್ನಾಗಿರ್ತೈತೆ. ಯಾವ್ದಾದ್ರು ಒಂದು ಕ್ಷಣ ನಾವೇನಾದ್ರೂ ಒಂದು ಡೈಲಾಗ್ ಹೇಳಿ ಅಂತಂದ್ರೆ ಅದು ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ, ಅಷ್ಟೊಂದು ಎನರ್ಜಿ ಎಲ್ಲಿಂದ ಬರುತ್ತಮ್ಮ? ಅದೇ ರಂಗಭೂಮಿ ತಾಯಿ ಆಶೀರ್ವಾದ, ಅದೇ ರಂಗಭೂಮಿಯ ಉಸಿರು. ನಾವು ಬದುಕ್ತಾ ಇರೋದೇ ರಂಗಭೂಮಿ ತಾಯಿಗೋಸ್ಕರ ಅಲ್ವಾ. ಸೊ ಬೇರೆ ಇನ್ನೇನು ಉದ್ದೇಶ ಇಲ್ಲ. ನಮ್ಮ ಸುಧೀರ್ ಅವ್ರು ಇರ್ಬೋದು, ನಾನಿರ್ಬೋದು, ನನ್ನ ಮಕ್ಳು ಇರ್ಬೋದು, ನಮಗೆ ಬೇರೆ ಥಾಟ್ಸೇ ಇಲ್ಲ. ಬೇರೆ ಹಂಗಿರಬೇಕು ಹಿಂಗಿರಬೇಕು, ಒಂದು ದೊಡ್ಡ ಮನೆ ಕಟ್ಕೊಂಡಿರ್ಬೇಕು, ಒಂದು ದೊಡ್ಡ ಹೈಫೈವಾಗಿರ್ಬೇಕಿಲ್ಲ. ರಂಗಭೂಮಿ ತಾಯಿನ ಆಶೀರ್ವಾದ ಪಡೆದು ಜನಗಳ ಪ್ರೇಕ್ಷಕರಿಗೆ ನಾವು ಸುಖ ಕೊಡಬೇಕು, ಪ್ರೇಕ್ಷಕರಿಗೆ ನಮ್ಮನ್ನು ಆಶೀರ್ವಾದ ಮಾಡಬೇಕು, ಇದೊಂದೇ ನಮ್ಮ ಕಾನ್ಸೆಪ್ಟ್. ಸುಧೀರ್ ಅವರು ಯಾವಾಗಲೂ ಹೇಳೋರು, ರಂಗಭೂಮಿಯಲ್ಲಿ ಪಾತ್ರ ಮಾಡುವಾಗ ಅವರು ಸ್ಟೇಜಿಗೆ ಬಂದರೆ ಜನ ಓ ಅಂದರೆ ನಿಮ್ಮ ದುಡ್ಡು ನನಗೆ ಮುಟ್ತು ಅಂತ ಹೇಳೋರು. ಅವ್ರು ₹100 ಟಿಕೆಟ್ ಕೊಟ್ಟು ಬಂದಿರೋರೆಲ್ಲ, ನಿಮ್ಮ ದುಡ್ಡು ನನಗೆ ಮುಟ್ತು, ನೀವೆಲ್ಲ ನನಗೆ ಹಾಲು ಕುಡಿಯೋದಕ್ಕೆ, ಅವ್ರೇನು ಡ್ರಿಂಕ್ಸ್ ಅಂತೂ ಜೀವನದಲ್ಲಿ ಮಾಡ್ತಿರ್ಲಿಲ್ಲ, ನೀವು ನನಗೆ ಹಾಲು ಕುಡಿಯೋದಕ್ಕೆ ಆಶೀರ್ವಾದ ಮಾಡಿದ್ದೀರಿ, ನಿಮ್ಮೆಲ್ಲ ಪಾದಗಳಿಗೆ ನನ್ನ ಆಶೀರ್ವಾದ ಅಂತೇಳಿ ಉದ್ದಕ್ಕೆ ಬಿದ್ದುಬಿಡೋರು. ಅಮ್ಮ, ನೀವು ಗೋಲ್ಡನ್ ಗ್ಯಾಂಗಲ್ಲಿ ಒಂದು ಮಾತು ಹೇಳಿದ್ರಿ, ತರುಣ್ ಅವ್ರಿಗೆ ಮದುವೆ ಆಗಬೇಕು ಅನ್ನೋವಂಥದ್ದು ಕೊರಗಿತ್ತು ಅಂತ ಹೇಳ್ಬಿಟ್ಟು. ಈಗ ತರುಣ್ ಅವರು ಮದುವೆ ಆಗಿದ್ದಾರೆ, ಸುಖವಾಗಿ ಸಂಸಾರ ಮಾಡ್ತಿದ್ದಾರೆ, ಆ ಒಂದು ಹ್ಯಾಪಿನೆಸ್ ಅನ್ನ ನೀವು ಕಣ್ತುಂಬ್ಕೊಳ್ತಿದ್ದೀರಾ. ಎಷ್ಟು ಚೆನ್ನಾಗಿದೆ ಅವರ ಜೀವನ ನೋಡ್ತಿದ್ದಾಗ. ಆ ಒಂದು ಮೂಮೆಂಟ್ಸ್ ಬಗ್ಗೆ ಹೇಳೋದು. ಏನಿಲ್ಲ, ತರುಣಿಗೆ ಮದುವೆ ಆಗಬೇಕಾಗಿತ್ತು, ಇಲ್ಲಾಂದ್ರೆ ಒಂಟಿ ಆಗ್ಬಿಡ್ತಾನೆ ಅನ್ನೋ ಕೊರಗು. ನಾನು ಎಷ್ಟು ದಿವಸ ಇರ್ತೀನೋ ನೀವು ನೋಡ್ಕೊಳ್ಳೋಕ್ಕೆ ಅಂತ. ಈಗ ಸೋನಲ್ ನನಗಿಂತ ಚೆನ್ನಾಗಿ ನೋಡ್ಕೊಳ್ಳೋ ಒಂದು ಸೊಸೆ ಬಂದಿದ್ದಾಳೆ. ಸೊ ಅವಳ ಜೊತೇಲಿ ಚೆನ್ನಾಗಿರಲಿ, ಇನ್ನು ನಮ್ಮದು ಮುಗೀತು, ಹಾಗಾಗಿ ಸೀರಿಯಲ್ ಒಪ್ಕೊಂಡು ಸೀರಿಯಲ್ ಮಾಡ್ತಾ ಇದ್ದೀನಿ. ಸೊ ನಾನು ಫ್ರೀ ಆಗಿದ್ದೀನಿ ಅಂತ ಹೇಳಿ, ಅವ್ನು ಚೆನ್ನಾಗಿರಲಿ, ಅವ್ನು ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಕೊಡಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊಳ್ತೀನಿ ಅಷ್ಟೇ. ಸೋನಾಲ್ ಅವ್ರು ಮಾಡುವಂತ ಅಡಿಗೆ ನಿಮ್ಗೆ ಯಾವ್ದು ತುಂಬಾ ಇಷ್ಟ? ಯಾವುದು ಇಷ್ಟ ಆಗಲ್ಲ, ಚೆನ್ನಾಗಿ ಮಾಡಲ್ಲ. ನಾನು ಮಾಡೋದೇ ಅವಳಿಗೆ ಇಷ್ಟ ಆಗುತ್ತೆ. ಸೊ ಅವರು ಮಂಗಳೂರು ಕಡೆಯವರೆಲ್ಲ, ಅವ್ರು ಮೀನು ತಿಂದು ಅಭ್ಯಾಸ. ಸೊ ನಾವು ಇಲ್ಲಿ ತಿಂದು ಮುದ್ದೆ, ಬಸ್ಸಾರು, ಉಪ್ಸಾರು ಅಂದರೆ ಅವ್ರಿಗೆ ಗೊತ್ತೇ ಇರೋದಿಲ್ಲ. ಆದರೆ ನಾನು ಮಾಡಿರೋದು, ಅಮ್ಮ ಚೆನ್ನಾಗಿದೆ, ಅಮ್ಮ ಇದು ಚೆನ್ನಾಗಿದೆ ಅಂತ ತಿಂತಾಳೆ. ತರುಣ್ಗಂತೂ ನಾವು ಮಾಡಿದ್ದ ಅಡುಗೆನೇ ಬೇಕಾಗತ್ತೆ. ಸೊ ಹೊಂದ್ಕೊಂಡಿದ್ದಾಳೆ. ಇಂಪಾರ್ಟೆಂಟ್ ಊಟದ ಮುಖ್ಯ ಅಲ್ಲ, ಎಲ್ಲ ವಿಷಯದಲ್ಲಿ ಹೊಂದ್ಕೊಂಡಿದ್ದಾಳೆ, ಅದು ಮುಖ್ಯ. ನಾನು ಲಾಸ್ಟ್ ಟೈಮು ಸೋನಾಲ್ ಅವ್ರನ್ನ ಇಂಟರ್ವ್ಯೂ ಮಾಡಬೇಕಾದ್ರೂ ಕೇಳ್ತೀರಿ, ನೀವು ಮಾಡುವಂತಹ ಕೈಮಾ ಉಂಡೆ ಮತ್ತೆ ಮುದ್ದೆ ತುಂಬಾ ಇಷ್ಟ ಅಮ್ಮ. ಅದು 3 ಟೈಮ್ ಕೊಟ್ಟರು, 3 ಟೈಮ್ ಇಡ್ಲಿಗೂ, ರೈಸ್ಗೂ, ಮುದ್ದೆಗೂ ಎಲ್ಲದಕ್ಕೂ ಚೆನ್ನಾಗಿರ್ತದೆ ಅಂತ ಹೇಳ್ತಿದ್ರು. ಸೊ ನೀವೇನಾದ್ರು ಕಲ್ಸ್ಕೊಡುವಂತ ಪ್ರಯತ್ನ ಮಾಡ್ತಿದ್ದೀರಾ? ಇನ್ನೂ ಹೊಸಬ್ಳಲ್ವಾ, ಅವಳಿಗೂ ಈಗ ಸಿನಿಮಾಗಳೆಲ್ಲ ಬರ್ತಾ ಇದೆ, ತೆಲುಗು ಗಿಲ್ಗು. ಮಹಾದೇವ ಸೂಪರ್ ಹಿಟ್ ಆಗಿರೋದಕ್ಕೆ ಅದು ತೆಲುಗು ಪಿಕ್ಚರು ಕೇಳ್ತಾ ಇದ್ದಾರೆ. ಇನ್ನೊಂದು ಯಾವುದೋ ಇದು ತುಳು ಪಿಕ್ಚರ್ ಕೇಳ್ತಾ ಇದ್ದಾರೆ. ಮತ್ತು ಅವಳು ಬ್ಯುಸಿ ಆಗಿದ್ದಾಳೆ, ಶೀಸ್ ಆಲ್ಸೋ ಆರ್ಟಿಸ್ಟ್ ಅಲ್ವಾ. ಸೊ ಹಂಗಾಗಿ ನಾವೇನು ಅಡುಗೆ ಕಲಿಯೋದು ಯಾವಾಗಾದರೂ ಇರ್ತೈತೆ. ಈಗಿನ ಹುಡುಗಿಯರೇನಪ್ಪ ಯೂಟ್ಯೂಬ್ ಹಾಕೊಂಡು ಟೈಟು ಮಾಡ್ತಾರೆ, ಏನು ನಮ್ಮಂಗೆ ಕಷ್ಟಪಡ್ಬೇಕು ಅವರು. ಈಗ ಅತ್ತೆ ಸೊಸೆ ಜಗಳ ಅನ್ನೋದು ಕಾಮನ್ ಆಗಿರ್ತೈತೆ. ಆ ಬಾಂಡಿಂಗ್ ಅನ್ನೋದು ಹೆಂಗಿರ್ಬೇಕಮ್ಮ? ಯಾಕಂತಂದ್ರೆ ಈಗ ನಿಮ್ ಸೊಸೆ ಬಂದಿದ್ದಾರೆ, ನೀವು ಅವ್ರು ಎಲ್ಲೇ ಹೋದ್ರು ಕೂಡ ನನಗೆ ಇನ್ನೊಬ್ಬ ತಾಯಿ ಸಿಕ್ಕಿದ್ರು ಅಂತ ಹೇಳ್ಬಿಟ್ಟು ನಿಮ್ ಬಗ್ಗೆ ಅಷ್ಟೇ ಪ್ರೀತಿಯಿಂದ ಹೇಳ್ತಿರ್ತಾರೆ. ಯಾಕಂತಂದ್ರೆ ಅತ್ತೆಯಾಗೆ ಇರ್ತಾರೆ, ಬಟ್ ಅವರು ಯಾವ್ಯಾವ ಒಂದು ಸೊಸೆ ತಮ್ಮ ಅತ್ತೆ ಬಗ್ಗೆ ಹೊಗಳ್ತಿದ್ದಾರೆ ಅಂತಂದ್ರೆ ಅದು ಮನಸ್ಫೂರ್ತಿಯಾಗಿ ಬಂದ್ರೇನೆ ಸಾಧ್ಯ. ಯಾಕಂದ್ರೆ ನಾನು ಕೂಡ ಎಷ್ಟೋ ವಿಚಾರಗಳಲ್ಲಿ, ಎಷ್ಟೋ ಕೇಸುಗಳಲ್ಲಿ ನೋಡಿರ್ತೀವಿ, ಅತ್ತೆನೇ ವಿಲನ್ ಆಗಿರ್ತಾರೆ, ಬಟ್ ನೀವು ತಾಯಿ ಆಗಿದ್ದೀರಾ, ಹೆಂಗ್ ಅನ್ಸುತ್ತೆ? ಏನು ಗೊತ್ತಾ, ನಮಗೆ ಹೆಣ್ಮಕ್ಳು ಇಲ್ಲದೆ ಇರೋದ್ರಿಂದ ಅವಳು ನನ್ನ ಮಗಳು ಅಂತ ನಾನು ಟ್ರೀಟ್ ಮಾಡ್ತಾ ಇದ್ದೀನಿ. ನಮ್ಮ ತರುಣಿಗೆ, ಅವ್ರ ತಾಯಿಗೆ ಗಂಡು ಮಕ್ಕಳಿಲ್ಲ. ಸೊ ನಮ್ಮ ತರುಣನ ಅವ್ರ ಮಗ ಅಂತ ಟ್ರೀಟ್ಮೆಂಟ್ ಮಾಡ್ತಾ ಇರುವಾಗ ಈ ಒಳ್ಳೆ ಬಾಂಡಿಂಗ್ ಇರಬೇಕಾದ್ರೆ ಬೇರೆ ವಿಷಯಗಳು ಬರೋದೇ ಇಲ್ಲ. ಅವಳು ನನಗೆ ಮಗಳು, ಅವ್ರಿಗೆ ಅವ್ನ ಮಗ,
ಹಂಚ್ಕೊಂಡ್ಬಿಟ್ಟಿದೀವಿ. ಅಷ್ಟೇ. ಮತ್ ಮುಂದ್ ಮಕ್ಳಿಲ್ಲಲ್ಲ ನಮ್ಗೆ, ಅದಕ್ಕೆ. ರಿಯಲ್ ಲೈಫಲ್ಲಿ ಅಂತೂ ಅಜ್ಜಿ ಆಗಿದ್ರ, ರಿಯಲ್ ಲೈಫ್ ನಲ್ಲಿ ಯಾವಾಗ ಆಗ್ತೀರಾ ಅಂತ? ಏನೋ ಅದು ನಾವು ತರುಣ್ನೇ ಕೇಳ್ಬೇಕಪ್ಪ, ನಮ್ಗೇನ್ ಗೊತ್ತಿಲ್ಲ. ಅಲ್ಲ, ನೀವು ಕೇಳಲ್ವಾ ನನಗೆ ಮೊಮ್ಮಗು ಬೇಕು ಹಂಗೆ ಹಿಂಗೆ ನಾನು ಆ ಥರ ಎಲ್ಲ ಕೇಳೋದಿಲ್ಲ. ದೇವ್ರ ಆಶೀರ್ವಾದ ಮಾಡಿದಾಗ ಅವ್ರಿಗೂ ದುಗುಡ ಇದೆ, ತುಂಬಾ ಮಗು ಬೇಕು ಬೇಕು ಅಂತ ಇದೆ. ಸೊ ಯಾವಾಗ ದೇವ್ರು ಕೊಡ್ತಾನೋ ಅವಾಗ ಆಶೀರ್ವಾದ ಅಷ್ಟೇ. ಆದಷ್ಟು ಬೇಗ ಮೊಮ್ಮಗ ಮೊಮ್ಮಗ ಆಗ್ಲಿ, ಸುಧೀರ್ ಸರ್ ಮತ್ತೆ ಹುಟ್ಟು ಬರ್ಲಿ. ಹೌದು ಹೌದು ಹೌದು, ಜೂನಿಯರ್ ಸುಧೀರ್ ಬರ್ಲಿ. ಅಮ್ಮ, ಈಗ ದರ್ಶನ್ ಸರ್ ಬಗ್ಗೆನೂ ಕೂಡ ಹೇಳಿದ್ರಿ, ಎಲ್ಲೇ ಹೋದ್ರು ಕೂಡ ಮಗ ಮಗ ಅಂತ ಹೇಳ್ತಿದ್ರಿ. ಸೊ ಮಗನ ಪ್ರೀತಿಯನ್ನ ಒಂದಷ್ಟು ದಿನಗಳು ಬಂದಿದ್ರು, ಈಗೆಲ್ಲ. ಸೊ ಏನ್ ಹೇಳ್ತೀರಿ? ಏನಿಲ್ಲ, ನಾನು ಆ ರಾಯರ ಹತ್ರ ಕೇಳ್ಕೊಳ್ಳೋದು, ಆ ಮಗ ಇಡೀ ಕರ್ನಾಟಕಕ್ಕೆ ಮಗ ಆಗಿದ್ದಾನೆ, ಅವನು ಆದಷ್ಟು ಬೇಗ ಹೊರಗಡೆ ಬರಲಿ. ಒಂದು 40 ಜನ ಕುಟುಂಬ ಅವನಿಂದ ಬದುಕುತ್ತೆ. 400 ಜನ ಇಂಡಸ್ಟ್ರಿಯಲ್ಲಿ ಬದುಕ್ತಾರೆ. 4,000 ಜನ ಅವನು ಕೆಲಸ ಮಾಡೋ ಜಾಗದಲ್ಲಿ ಬದುಕ್ತಾರೆ. 40 ಇದು ಏನು ಒಂದು 6 ಕೋಟಿ ಕನ್ನಡಿಗರು ಅವನ ದಾಹ ಆಗಿದ್ದಾರೆ. ಆಯ್ತಾ, ಅವನು ಬೇಗ ಬರಲಿ ಅಂತ ನಾನು ರಾಘವೇಂದ್ರ ಸ್ವಾಮಿಯಲ್ಲಿ ಮಾತ್ರ ಕೇಳ್ಕೊಳ್ಳೋದು, ದಿನ ತುಪ್ಪದ ದೀಪ ಹಚ್ಚಿ. ತುಂಬಾ ಖುಷಿ ಆಯ್ತು ಅಮ್ಮ. ಯಾವಾಗ್ಲೂ ನೀವಾಗಿರ್ಬೋದು, ತರುಣ್ ಸರ್ ಆಗಿರ್ಬೋದು, ಸೋನಾಲ್ ಮೇಡಮ್, ಹಾಗೆ ಇನ್ನೂ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಖುಷಿಯಾಗಿರಿ. ಇದೇ ತರ ನೀವು ಪಾತ್ರಗಳಲ್ಲಿ ವಿಭಿನ್ನವಾಗಿ ವಿಶೇಷವಾಗಿ ಕಾಣಿಸ್ಕೊಡ್ತೀರಿ. ಆದಷ್ಟು ಬೇಗ ಸುಧೀರ್ ಸರ್ ಬರ್ಲಿ ಮೊಮ್ಮಗ. ಥ್ಯಾಂಕ್ ಯು ವೆರಿ ಮಚ್. ನಿನ್ನ ಬಾಯಿ ಹರಕೆಯಿಂದ ಹಂಗೆ ಆಗಲಿ, ಯಾರು ಬೇಡ ಅಂತ. ಕನ್ನಡಿಗರಿಗೆ ಹಾಗೆ ಒಂದಷ್ಟು ಜನ ಸುಧೀರ್ ಸರ್ ಆಗಿರ್ಬೋದು, ಹಾಗೇನೆ ತರುಣ್ ಸುಧೀರ್ ಸರ್ ಅವರು, ಸೋನಾಲ್ ಅವರು, ಹಾಗೆ ನಿಮ್ಮೆಲ್ಲರ ಅಭಿಮಾನಿಗಳಿಗೆ ಏನು ಹೇಳ್ತೀರಾ? ಇವತ್ತು ನಾವು ಕಲಾವಿದರಾಗಿ ಬದುಕ್ತಾ ಇದ್ದೀವಿ ಅಂದರೆ ಅದು ದೇವರ ಆಶೀರ್ವಾದ. ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ ನಮಗೆ ಸಿಗ್ತಾ ಇದೆ ಅಂದರೆ ಅದು ನಿಮ್ಮ ಪ್ರೀತಿ ವಿಶ್ವಾಸ. ನಾವು ಯಾವತ್ತೂ ಕನ್ನಡಿಗರ ಪ್ರೀತಿಗೆ ಸೋತು ಬದುಕ್ತೀವಿ ವಿನಃ ಆಮೇಲೆ ಸೋಲಿಲ್ಲದ ಸರದಾರ ಅಂತ ಬದುಕಕ್ಕೆ ಸಾಧ್ಯ ಇಲ್ಲ. ಸೊ ನಿಮ್ಮ ಪ್ರೀತಿ ನಾವು ಯಾವತ್ತೂ ಬಯಸ್ತೀವಿ. ಜೈ ಹಿಂದ್. ಇದಾಗಿತ್ತು ಮಾಲತಿ ಸುಧೀರಮ್ಮ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.